ಹೆಂಡತಿಗೆ ರೀಚ್ ಆದ್ರ ಅಂತ ಮೆಸೇಜ್ ಮಾಡಿದ್ರೆ ಈಗ ರಿಪ್ಲೈ ಮಾಡಿದ್ದಾರೆ. ಹೆಂಡತಿ ಕದ್ದು ಮುಚ್ಚಿ ಮೆಸೇಜ್ ಮಾಡೋದ್ರಲ್ಲಿ ಮಜಾ ಇದೆ. ನೋಡಿದ್ಯಾ, ಐಸ್ ಕ್ರೀಮ್ ಬೇಡ ಬೇಡ ಅಂತಂದ್ರು ಅಷ್ಟೊಂದು ತಿಂದೆ. ಇನ್ನು ತಿಂತೀಯಾ? ನೋಡಿ ಹೇಗೆ ಅಕ್ಷಿ ಹೊಡಿತಾ ಇದೆಯಾ ಅಂತ. ಸುಮ್ಮನಿರಪ್ಪ ನೀನು. ಅಕ್ಷಿ ಯಾವಾಗ ಬೇಕಾದ್ರೂ ಬರುತ್ತೆ, ಆದ್ರೆ ಐಸ್ ಕ್ರೀಮು ಯಾವಾಗಾದ್ರೂ ಸಿಗುತ್ತಾ? ನೋಡು, ಇದನ್ನೆಲ್ಲ ಬಿಡು. ಇವಾಗ ನಿನ್ ಫೋನ್ ಕೊಡು. ಚಿಕ್ಕ ಮಕ್ಳು ಫೋನ್ ಯೂಸ್ ಮಾಡ್ತಾರಾ? ಚಿಕ್ಕ ಮಕ್ಳು ಯೂಸ್ ಮಾಡಲ್ಲ, ಅದು ನಾನು ದೊಡ್ಡವಳು. ಓಹೋ, ದೊಡ್ಡವ್ರೆ, ನನಗೆ ಒಂದು ಫೋನ್ ಬರೋದಿದೆ. ಅಪ್ಪ, ಫೋನ್ ಬಂದ್ರೆ ಕೊಡ್ತೀನಿ, ಕೊಡಪ್ಪ. ಹೋಮ್ವರ್ಕ್ ಮಾಡಿದ್ಯಾ ನೀನು? ನೋಡಪ್ಪ, ನೀನ್ ಈ ಮಾತೆಲ್ಲ ಮರ್ಸ್ಬೇಡ. ನಾನು ಸ್ವಲ್ಪ ಹೊತ್ತು ಗೇಮ್ ಆಡ್ಬೇಕು. ಫೋನ್ ಕೊಡು. ಮಿಂಚು, ನನಗೆ ನಿಜವಾಗ್ಲೂ ಫೋನಲ್ಲಿ ಕೆಲಸ ಇದೆ. ಹೋಗು, ಹೋಮ್ವರ್ಕ್ ಮಾಡ್ಕೊ. ಹೋಗ್ಲಿ ಬಿಡಪ್ಪ, ನೀನ್ ದುಬೈಗೆ ಹೋಗಿ ಬಂದ್ಮೇಲೆ ತುಂಬಾನೇ ಬದಲಾಗಿದ್ಯಾ. ಮೊದ್ಲೆಲ್ಲ ನೀನೇ ನನ್ಗೆ ಆಟ ಆಡ್ಕೋ ಅಂತ ಫೋನ್ ಕೊಡ್ತಿದ್ದೆ. ಇವಾಗ ನಾನೇ ಬಂದು ಕೇಳಿದ್ರೆ ಏನೋ ಒಂದು ಕಣಿ ಹೇಳ್ತೀಯ. ಆಯ್ತು ಬಿಡಿ, ನೀ ದೊಡ್ಡವ್ರು. ಬಾಯ್ಲಿ ನೋಡಲ್ಲ. ಬಾಯ್ಲಿ ನನ್ಗೆ ಹೇಳೋದು ಕೇಳು. ಬಾಯ್ಲಿ ನೋಡು, ಈಗ ಏನು ಗೊತ್ತಾ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಅದಕ್ಕೆ ನಿನಗೆ ಫೋನ್ ಕೊಡಲ್ಲ ಅಂತ ಹೇಳಿದ್ದು. ಪ್ಲೀಸ್ ಕಡೆ ಅರ್ಥ ಮಾಡ್ಕೊಳೆ. ರೋಡಿ ಬೇಬಿ. ಮಿಂಚು, ಏನು ಬೇಕಾಗಿಲ್ಲ, ನೀನ್ ನನ್ನ ಜೊತೆ ಮಾತಾಡ್ಬಿಡ. ಪ್ಲೀಸ್ ಕಂದ. ಒಳ್ಳೆಯಲ್ವಾ ನೀನು? ರೋಡಿ ಬೇಬಿ ಅಲ್ವಾ ನೀನು? ನಾನು ಮಿಂಚು ಅಲ್ವಾ ನೀನು? ಅರ್ಥ ಮಾಡ್ಕೊಳೆ. ನೀನ್ ತುಂಬಾ ಬದಲಾಗಿದ್ಯಾ ಬಿಡು. ನಿನ್ಗೆ ಮೊದ್ಲಿನ ತರ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹಾಗೆ ಬಿಡ ಮಿಂಚು. ಈಗ ನಿಂಗೇನು ಫೋನ್ ತಾನೇ ಬೇಕು, ತಗೋ. ನಮ್ ಫೋನು ಬೇಡ, ಏನು ಬೇಡ. ಈಗೇನು ನಿನಗೆ ಫೋನ್ ತಾನೇ ಬೇಕು? ಅಲ್ಲಿಟ್ಟಿರ್ತೀನಿ, ತಗೋ.